हरि ओम। हरि ओम सर। आरंभमाय न अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः। ನಿನ್ನೆ ಸಾರಾಂಶ ಹೇಳ್ತೀರಾ? ಹಾ ಸರ್, ಮೊದಲನೇ ಶ್ಲೋಕದಲ್ಲಿ ಪಾರ್ವತಿ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಹೇಗೆ ಅವಳ ದೇಹದಲ್ಲಿ ಬದಲಾವಣೆ ಆಯ್ತು ಅಂತ ಕವಿ ವರ್ಣಿಸ್ತಾನೆ. ಆಮೇಲೆ ಅವಳು ಹೇಗೆ ಹಂತ ಹಂತವಾಗಿ ಅವಳ ದೇಹದ ಬದಲಾವಣೆಗಳು ಹೇಗಾಯ್ತು ಅಂತೆಲ್ಲ ವರ್ಣನೆ ಮಾಡ್ತಾನೆ. ಹೋಗೋಣ, 36ನೇ ಶ್ಲೋಕಕ್ಕೆ ಹೋಗೋಣ. ಈ ಹಿಂದೆ ಚರ್ಚೆ ಆದಂತಹ ವಿಷಯವನ್ನೇ ಈಗ ಮುಂದುವರಿಸ್ತಾ ಇದ್ದಾನೆ ಕವಿ. ಮೂವತ್ತಾರನೇ ಶ್ಲೋಕ. ನಾಗೇಂದ್ರಹಸ್ತಾಸ್ತ್ವಚಿ ಕರ್ಕಶತ್ವಾತ್ ಏಕಾಂತಶೈತ್ಯಾತ್ ಕದಲಿ ವಿಶೇಷಾಃ ಲಬ್ಧ್ವಾಪಿ ಲೋಕೆ ಪರಿಣಾಹಿ ರೂಪಂ ಜಾತಾಃ ತದೂರ್ವೋಃ ಉಪಮಾನ ಬಾಹ್ಯಾಃ. ಪದವಿಭಾಗ. ನಾಗೇಂದ್ರಹಸ್ತಾಃ ತ್ವಚಿ ಕರ್ಕಶತ್ವಾತ್ ಏಕಾಂತಶೈತ್ಯಾತ್ ಕದಲಿ ವಿಶೇಷಾಃ ಲಬ್ಧ್ವಾ ಅಪಿ ಲೋಕೆ ಪರಿಣಾಹಿ ರೂಪಂ ಜಾತಾಃ ತತ್ ಊರ್ವೋಃ ಉಪಮಾನ ಬಾಹ್ಯಾಃ. ಈ ಶ್ಲೋಕದಲ್ಲಿ 35ನೇ ಶ್ಲೋಕದ ಮುಂದುವರಿಕೆಯನ್ನು ನಾವು ಗಮನಿಸಬಹುದು. ಇಲ್ಲೂ ಕೂಡ ಪಾರ್ವತಿಯ ಊರು ಭಾಗವನ್ನ, ಜಂಘಾ ಭಾಗವನ್ನ ವರ್ಣಿಸಿದ್ದಾನೆ ಉಪಮೆಗಳೊಂದಿಗೆ. ಇಲ್ಲಿ ಕವಿ 2 ಉಪಮೆಯನ್ನು ಕೊಡ್ತಾನೆ. ಒಂದು, ಗಜದ ಸೊಂಡಿಲಿನ ಹಾಗೆ ಆಕೆಯ ಊರು ಭಾಗ ಇತ್ತು, ಮೇಲ್ಭಾಗವು ವಿಕಾಸಗೊಂಡಿದ್ದು ಕೆಳಭಾಗವು ಸಂಕುಚಗೊಳ್ತಾ ಇತ್ತು ಅನ್ನುವಂಥದ್ದು ಅಲ್ಲಿಯ ಉಪಮೆಯ ಸಾಮಾನ್ಯಾಂಶ. 2ನೇ ಉಪಮೆ, ಕದಲಿ ವೃಕ್ಷದ ಹಾಗೆ ಆಕೆಯ ಊರು ಭಾಗ ಇತ್ತು ಎಂಬುದು 2ನೆಯ ಉಪಮೆ. ಆದ್ರೆ ಕವಿ ಇಲ್ಲಿ ಕೇವಲ ಉಪಮೆ ಕೊಡುವುದರ ಹಂತಕ್ಕೆ ನಿಂತ್ಕೊಳ್ಳಿಲ್ಲ, ಬದಲಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ 2 ಉಪಮೆಗಳಲ್ಲೂ ಕೂಡ ಅಥವಾ ಉಪಮಾನಗಳಾದಂತಹ ಗಜದ ಸೊಂಡಿಲು ಮತ್ತು ಕದಲಿ ವೃಕ್ಷ, ಈ 2 ಉಪಮಾನಗಳಲ್ಲಿ ಕೆಲವೊಂದು ದೋಷಗಳಿದೆ. ಆದರೆ ಆ ದೋಷಗಳನ್ನ ಹೊಂದಿರದೆ ಪಾರ್ವತಿಯ ಊರು ಭಾಗವಿತ್ತು ಎಂಬುದು ಕವಿಯ ಆಶಯ. ಈಗ ಪದವಿಭಾಗದ ನಂತರ ಅನ್ವಯ ಕ್ರಮವನ್ನು ಒಮ್ಮೆ ನೋಡೋಣ. ನಾಗೇಂದ್ರಹಸ್ತಾಃ ತ್ವಚಿ ಕರ್ಕಶತ್ವಾತ್ ಕದಲಿ ವಿಶೇಷಾಃ ಏಕಾಂತಶೈತ್ಯಾತ್ ಲೋಕೆ ಪರಿಣಾಹಿ ರೂಪಂ ಲಬ್ಧ್ವಾ ಅಪಿ ತದ್ ಊರ್ವೋಃ ಉಪಮಾನ ಬಾಹ್ಯಾಃ ಜಾತಾಃ. ಅನ್ವಯದ ಪ್ರಕಾರ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾಗೇಂದ್ರಹಸ್ತಾಃ, ನಾಗೇಂದ್ರಾಣಾಂ
ಐರಾವತಾದೀನಾಂ ಹಸ್ತಾಹ ಕರಾಹ. ಐರಾವತವು ಇಂದ್ರನ ಆನೆ. ಇಲ್ಲಿ ಇಂದ್ರನ ಆನೆಯು ಬಿಳಿಯ ಬಣ್ಣದ್ದು ಅಂತ ಹೇಳಿ ಪ್ರಸಿದ್ಧಿ. ವೈಟ್ ಎಲಿಫೆಂಟ್, ಶ್ವೇತ ಗಜ ಎಂಬುದು ಇಂದ್ರನ ಆನೆಯ ಒಂದು ವಿಶೇಷತೆ. ಐರಾವತ, ಐರಾವತದ ಹಾಗೆ, ಐರಾವತದ ಸೊಂಡಿಲಿನ ಹಾಗೆ ನಾಗೇಂದ್ರ ಹಸ್ತಾಹ ತ್ವಚಿ ಕರ್ಕಶತ್ವಾತ್. ಆದ್ರೆ ಐರಾವತದ ಸೊಂಡಿಲಿನಲ್ಲಿ ಕರ್ಕಶ, ತ್ವಚಿ ಅಂದ್ರೆ ಅದರ ಚರ್ಮದಲ್ಲಿ, ತ್ವಕ್ ಶಬ್ದದ ಸಪ್ತಮಿ ವಿಭಕ್ತಿ ತ್ವಚಿ, ಅದರ ಚರ್ಮದಲ್ಲಿ ಅಂದ್ರೆ ಸೊಂಡಿಲಿನ ಚರ್ಮ ಭಾಗದಲ್ಲಿ ಕರ್ಕಶತ್ವಾತ್. ಪಾರ್ವತಿಯ ಊರು ಭಾಗವನ್ನ ಗಜದ ಸೊಂಡಿಲಿಗೆ ಉಪಮೆಯಾಗಿ ಕೊಡಬಹುದು, ಆದ್ರೆ ಗಜದ ಸೊಂಡಿಲಿನಲ್ಲಿ ಕರ್ಕಶ ಎಂಬಂತಹ ಅವಗುಣ ಇದೆ, ಅದು ಪಾರ್ವತಿಯ ಊರು ಭಾಗದಲ್ಲಿ ಇಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಕರ್ಕಶತ್ವಾತ್. ಹಾಗೆಯೇ ಎರಡನೇ ಉಪಮೆ ಕದಲಿ ವಿಶೇಷಾಹ. ಇನ್ನು ಕದಲಿ ವೃಕ್ಷಗಳನ್ನ ಉಪಮೆಯಾಗಿ ಕೊಡುವುದಾದ್ರೆ ಅಲ್ಲಿ ರಾಜರಂಭಾದಯ, ಕದಲಿ ವಿಶೇಷಗಳನ್ನ ಉಪಮೆಯಾಗಿ ಕೊಡಬಹುದಾ ಅಂತ ನೋಡುತ್ತಾದ್ರೆ ಅದರಲ್ಲಿ ಒಂದು ದೋಷ ಇದೆ. ಏನಂದ್ರೆ ಶೈತ್ಯಾತ್. ಅದು ಕದಲಿ ವಿಶೇಷವು ಶೈತ್ಯ ಗುಣದಿಂದ ಕೂಡಿದೆ, ಆದರೆ ಪಾರ್ವತಿಯ ಊರು ಭಾಗದಲ್ಲಿ ಶೈತ್ಯ ಗುಣ ಇಲ್ಲ ಎಂಬುದು ಕವಿಯಾಶಯ. ಪರಿಣಾಹಿ ರೂಪಂ. ಪರಿಣಾಹಿ ನಾಮ ವಿಪುಲಂ. ಪಾರ್ವತಿಯ ಊರು ಭಾಗಕ್ಕೆ ಕದಲಿ ವೃಕ್ಷ ಅಥವಾ ಐರಾವತದ ಸೊಂಡಿಲು ಈ ಕೆಲವೊಂದು ಉಪಮೆಗಳನ್ನ ಕೊಡಬಹುದಾದರೂ ಕೂಡ ಅವುಗಳಲ್ಲಿ ಕೆಲವೊಂದು ದೋಷಗಳಿವೆ. ಪರಿಣಾಹಿ ನಾಮ ವಿಪುಲಂ. ಈ ರೀತಿಯ ಅನೇಕ ಉಪಮೆಗಳು ಸಿಗುವುದಾದರೂ ಕೂಡ ಅಂತಹ ಉಪಮಾನಗಳಲ್ಲಿ ಕೆಲವೊಂದು ದೋಷಗಳಿವೆ. ಆದ್ದರಿಂದ ಪರಿಣಾಹಿ ರೂಪಂ ಲಬ್ಧ್ವಾ ಅಪಿ ತದ್ವೂರ್ವೋಹೋ. ಪಾರ್ವತಿಯ ಊರು ಭಾಗ, ಜಂಘಾ ಭಾಗದಲ್ಲಿ ಉಪಮಾನ ಬಾಹ್ಯಾಹ ಜಾತಾಹ. ಈ ಜಂಘಾ ಭಾಗಕ್ಕೆ ಯಾವ ಉಪಮಾನವನ್ನು ಕೊಟ್ಟರೂ ಕೂಡ ಆ ಉಪಮಾನಗಳಲ್ಲಿ ದೋಷವೇ ಇರ್ತದೆ. ಪಾರ್ವತಿಯ ಊರು ಭಾಗವು ಸರ್ವದೋಷ ವಿನಿರ್ಮುಕ್ತವಾಗಿದೆ ಅಂತ ಹೇಳಿ ಕವಿ ಉಪಮಾನವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲದೆ ನಿರುಪಮೇಯವಾದಂತಹ ಪಾರ್ವತಿಯ ಊರು ಭಾಗ ಅಂತ ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. Summary in English. Parvati's thighs were so full of virtues that though there are many similes available in the world to describe the elegance of her thighs, none of the similes stand equal on par with Parvati's thighs. Here he says, the poet provides two similes to Parvati's thighs. First simile is the white elephant of Lord Indra, which is known for its majesty. That white elephant's trunk can be given as a simile to Parvati's thighs. But the white elephant's trunk is rough in its surface. So the roughness which is not seen in Parvati's thighs, because of that reason, even the Airavata's trunk may not be finding a suitable simile for Parvati's thighs. Then he goes for the second example as the coconut,
the banana tree's stem. The stem of the banana tree may look similar in external surfaces. As we observe, the stem of the banana tree is very soft without any roughness. So such kind of softness may be equated with Parvati's thighs, but banana tree's stem is cold in its nature. So that kind of coldness cannot be observed in Parvati's thighs. Hence, though there are a number of such similes available in the world to describe Parvati's thighs, none of them are um, without flaws, without any demerits. Hence, Parvati's thighs are undescribable. That is the one-line statement of the poet. Samskrite sarah ittham kathyate. Parvatyaha jangha bhagaha, uru bhagaha, upamana bahyah, varnanatitah, yatah यत्किंचित् उपमानं दीयते चेत् तत् उपमानं दोषान्तरेण दूषितं भवति यथा ऐरावतं यत् ऐरावतः गजः यः इन्द्रस्य वाहनम् इति परिगण्यते तस्य गजस्य चर्मणि कर्कशता दृश्यते सा कर्कशता पार्वत्याः ऊरुभागे न वर्तते अतः तस्य गजस्य मुखभागः अपि पार्वत्याः ऊरुणा सह ऊरुभ्यां सह समन्वेतुं न शक्यम् सौम्य स्वभावयुक्ता वर्तते कदलीफल वृक्षस्य मध्यभागा किंतु सः सौम्य स्वभावः अपि एकेन दोषेण आक्रान्तः इव भासते यतः कदलीवृक्षः शीतेन गुणेन लोके प्रसिद्धः सः शीतः गुणः पार्वत्याः ऊरुभागे न वर्तते एवं लोके अनेके विषयाः पार्वत्याः ऊरु उपमानतां प्राप्तुं शक्यन्ते तथापि तत्र दोषदूषितत्वात् दोषसञ्चारात् ते उपमान स्थानं प्राप्तुम् अनर्हाः इति कवेः आशयः एवं पार्वत्याः ऊरुः न केनापि उपमानेन उपमितुं शक्यः वर्तते इति सारः पुनः ಇಲ್ಲಿ ಶ್ಲೋಕವನ್ನು ಓದ್ತೇನೆ नागेन्द्रहस्तास्त्वचि कर्कशत्वात् एकान्तशैत्यात् कदली विशेषाः लब्ध्वापि लोके परिणाहि रूपं जातास्तदूर्वोः उपमानबाह्याः श्लोक संख्या 37 एतावता नन्वनुमे यशोभि कांची गुणस्थानम् अनिन्दितायाः
ಆರೋಪಿತಂ ಯದ್ ಗಿರಿಶೇನ ಪಶ್ಚಾತ್ ಅನನ್ಯನಾರೀ ಕಮನೀಯಮಂಕಂ. ಈ ಶ್ಲೋಕದಲ್ಲಿ ಪಾರ್ವತಿಯ ಕಟಿ ಭಾಗವನ್ನು ಮತ್ತು ಕಟಿಯ ಸುತ್ತಮುತ್ತಲಿನ ಸೌಂದರ್ಯವನ್ನ, ಸೊಬಗನ್ನ ವರ್ಣಿಸ್ತಾ ಇದ್ದಾನೆ. ಪದವಿ ಭಾಗವನ್ನು ನೋಡೋಣ. ಏತಾವತಾ ನನು ಅನುಮೇಯ ಶೋಭಿ ಕಾಂಚೀ ಗುಣಸ್ಥಾನಂ ಅನಿಂದಿತಾಯಾಃ ಆರೋಪಿತಂ ಯತ್ ಗಿರಿಶೇನ ಪಶ್ಚಾತ್ ಅನನ್ಯನಾರೀ ಕಮನೀಯಂ ಅಂಕಂ. ಇಲ್ಲಿ ಪಾರ್ವತಿಯು ಸಿಂಹಕಟಿಯಾಗಿದ್ದಳು. ಆಕೆಯ ಕಟಿ ಭಾಗವು ಅತ್ಯಂತ ಕೃಶವೂ ಮನಮೋಹಕವೂ ಆಗಿತ್ತು ಎಂಬುದು ಕವಿಯ ಆಶಯ. ಅಂತಹ ಕಟಿ ಭಾಗವನ್ನು ಹೊಂದಿದಂತಹ ಪಾರ್ವತಿಯು ಶಿವನ ಅಂಕವನ್ನು, ಅಂಕ ಅಂದ್ರೆ ಇಲ್ಲಿ ಜಂಘ, ಊರು, ತೊಡೆಯ ಭಾಗ ಅಂತ ಅರ್ಥ, ಶಿವನ ಮಡಿಲಿನ ಮೇಲೆ ಕೂರುವ ಸಾಮರ್ಥ್ಯವನ್ನ, ಯೋಗ್ಯತೆಯನ್ನ ಹೊಂದಿದಂತಹ ಏಕೈಕ ನಾರಿ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ನೋಡಿ, ಅನ್ವಯ ಹೀಗಿದೆ. ಯತ್ ಪಶ್ಚಾತ್, ಅನ್ವಯ ಕ್ರಮದಲ್ಲಿ ಪದಗಳು ಅರ್ಥಾನುಕೂಲಕ್ಕೆ ಅನುಗುಣವಾಗಿ ವ್ಯತ್ಯಸ್ತೀಕರಣಗೊಳ್ಳುತ್ತೆ. ಆದ್ದರಿಂದ ಪದ ವಿಭಾಗ ಮಾಡಿದಾಗ ಆ ಪದಗಳ ವಿಭಾಗವನ್ನು ನಾವು ಗುರುತಿಸಿಕೊಂಡು ಅನುಕ್ರಮಣಿಕೆಯನ್ನ ಸ್ವಲ್ಪ ವಿಶೇಷವಾಗಿ ಗಮನಿಸಿದಾಗ ನಮಗೆ ಶ್ಲೋಕವು ಸುಲಭವಾಗಿ ಅರ್ಥ ಆಗ್ತದೆ. ಯಾವುದೇ ಒಂದು ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ 2 ಕ್ರಮ ಇದೆ ಅಂತೇಳಿ ಸಾಹಿತ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಮೊದಲನೇದು ಅನ್ವಯ ಕ್ರಮ, ಎರಡನೇದು ಆಕಾಂಕ್ಷಾ ಕ್ರಮ. ಅನ್ವಯ ಕ್ರಮ ಅಂದ್ರೆ ನಾವು ಇಷ್ಟು ದಿನ ಯಾವ ಕ್ರಮದಿಂದ ಚರ್ಚೆ ಮಾಡ್ತಾ ಇದ್ದೀವೋ ಅದು. ಅಂದ್ರೆ ಶ್ಲೋಕವನ್ನ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅಲ್ಲಿನ ಪದಗಳನ್ನ ನಾವು ರೀಅರೇಂಜ್ ಮಾಡಿಕೊಂಡು ಅಥವಾ ಪುನಃ ಸಂಯೋಜನೆಯನ್ನ ಮಾಡಿಕೊಂಡು ಶ್ಲೋಕವನ್ನ ಅರ್ಥೈಸ್ಕೊಂಡು. ಆಕಾಂಕ್ಷಾ ಕ್ರಮ ಅಂತ ಒಂದಿದೆ. ಆಕಾಂಕ್ಷಾ ಕ್ರಮವು ಇಡೀ ಶ್ಲೋಕದ ಮೂಲ ಭಾಗವಾದಂತಹ ಕ್ರಿಯಾಪದವನ್ನ ಗುರುತಿಸುವಂಥದ್ದು. ಕ್ರಿಯಾಪದವನ್ನ ಗುರುತಿಸಿದ ನಂತರ ಆ ಕ್ರಿಯಾಪದಕ್ಕೆ ವಿಭಿನ್ನ ಪ್ರಶ್ನೆಗಳನ್ನ ಮಾಡ್ತಾ ಶ್ಲೋಕದ ಉಳಿದ ಭಾಗಗಳನ್ನ, ಉಳಿದ ಅಂಶಗಳನ್ನ ನಾವು ಉತ್ತರ ರೂಪವಾಗಿ ಪಡ್ಕೊಳ್ಳುವುದರ ಮೂಲಕ ಇಡೀ ಶ್ಲೋಕವನ್ನ ಅರ್ಥೈಸಿಕೊಳ್ಳುವಂಥದ್ದು. ಈ 2 ಕ್ರಮದಲ್ಲಿ ಅನ್ವಯ ಕ್ರಮವು ಅತ್ಯಂತ ಪ್ರಶಸ್ತ, ಉಪಯುಕ್ತ ಮತ್ತು ಅಧ್ಯಯನ ವೇಳೆಯಲ್ಲಿ ನಮಗೆ ಅನುಕೂಲಕರವಾದಂತಹ ಕ್ರಮವಾಗಿರುವುದರಿಂದ ನಾವು ಅನ್ವಯ ಕ್ರಮವನ್ನು ಆಶ್ರಯಿಸಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಆಕಾಂಕ್ಷಾ ಕ್ರಮವು ಉನ್ನತ ಅಧ್ಯಯನದ ಸಂದರ್ಭದಲ್ಲಿ ಅದನ್ನ ಪ್ರಯೋಗ ಮಾಡಲಾಗ್ತದೆ. ಇಡೀ ಶ್ಲೋಕದ ತಾತ್ಪರ್ಯವು ನಮಗೆ ಮನದಟ್ಟಾದಾಗ ಆ ಹಿನ್ನೆಲೆಯಲ್ಲಿ ಶ್ಲೋಕದ ಕ್ರಿಯಾಪದ ಏನು, ಆ ಕ್ರಿಯಾಪದದ ಜೊತೆಗೆ ಸಂಬಂಧ ಇರುವಂತಹ ಒಂದೊಂದೇ ಶಬ್ದಗಳನ್ನ ಉತ್ತರವಾಗಿ ಪಡೆಯಲು ಬೇಕಾದ ಹಾಗೆ ನಾವು ಪ್ರಶ್ನೆಗಳನ್ನ ನಿರ್ಮಾಣ ಮಾಡಿಕೊಂಡು ಆ ಪ್ರಶ್ನೆಯ ಮೂಲಕ ಉತ್ತರಗಳನ್ನ ಪಡ್ಕೊಳ್ತಾ ಹೋಗುವಂಥದ್ದು. ಇದು ಆಕಾಂಕ್ಷಾ ಕ್ರಮ. ಇಲ್ಲಿ ನಾವು ಅನ್ವಯ ಕ್ರಮವನ್ನು ಆಶ್ರಯಿಸಿ ಹೋಗ್ತಾ ಇದ್ದೇವೆ. ಇದು ಗೊತ್ತಿರ್ಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏತಾವತ, ಈಗ ಅನ್ವಯ ಹೀಗಿದೆ. ಯತ್ ಪಶ್ಚಾತ್ ಗಿರಿಶೇನ ಅನನ್ಯನಾರೀ ಕಮನೀಯಂ ಅಂಕಂ ಆರೋಪಿತಂ ಅನಿಂದಿತಾಯಾಃ ಕಾಂಚೀ ಗುಣಸ್ಥಾನಂ ಏತಾವತ ನನು ಅನುಮೇಯ ಶೋಭಿ. ಈಗ
ಯತ್ ಪಶ್ಚಾತ್ ಯಾವ ಕಾರಣದ ನಂತರದಲ್ಲಿ ಅನಂತರಂ ಪಶ್ಚಾನ್ನಾಮ ಅನಂತರಂ ಗಿರಿಶೇನ ಗಿರಿಶಃ ಶಿವಃ ಶಂಭುಃ ಶಂಭುನಾ ಶಿವೇನ ಅನನ್ಯನಾರಿ ಕಮನೀಯಂ ಅಂಕಂ ಆರೋಪಿತಂ ಉಳಿದ ಯಾವ ನಾರಿಯರಿಗೂ ಏರಲು ಅಸಾಧ್ಯವಾದಂತಹ ಮಡಿಲನ್ನ ಶಿವನ ಮಡಿಲನ್ನ ಏರಿದ ಏಕಮಾತ್ರ ನಾರಿ ಪಾರ್ವತಿ. ಅಂತಹ ಪಾರ್ವತಿಯು ಕಮನೀಯಂ ಅಂಕಂ ಆರೋಪಿತಂ, ಆರೋಪಿತಂ ಅಂದ್ರೆ ಹತ್ತಿದವಳು. ಅನಿಂದಿತಾಯಾಹ ಕಾಂಚೀ ಗುಣಸ್ಥಾನಂ, ಅನಿಂದಿತಾಯಾಹ ಗರ್ಹಣರಹಿತಾಯಾಹ ಯಾರ ವಿಷಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲವೋ, ಯಾರ ವ್ಯಕ್ತಿತ್ವವು ನಿಷ್ಕಲ್ಮಶವೂ ದೋಷದ ರಹಿತವೂ ಆಗಿತ್ತೋ ಅಂತಹ ಅನಿಂದಿತಾಯಾಹ ಕಾಂಚೀ ಗುಣಸ್ಥಾನಂ ಏತಾವತಾನನು ಅನುಮೇಯ ಶೋಭಿ. ಅಂತಹ ಪಾರ್ವತಿಯ ಕಾಂಚೀ ಗುಣಸ್ಥಾನಂ ಮೇಖಲಾ ಸೂತ್ರಸ್ಥಾನಂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಟಿ ಭಾಗಕ್ಕೆ ಈ ರೀತಿಯ ಪ್ರಯೋಗವನ್ನು ಮಾಡಿದ್ದಾರೆ. ಕಾಂಚೀ ಗುಣಸ್ಥಾನಂ ಏತಾವತಾ ನನು, ಹೀಗೆ ಈ ಮುಂದಿನ ಶ್ಲೋಕದಲ್ಲಿ ಹೇಳುವ ರೀತಿಯಲ್ಲಿ ಅನುಮೇಯ ಶೋಭಿ. ನನು ನಾಮ, ನನು ಅನ್ನುವ ಶಬ್ದಕ್ಕೆ ಇಲ್ಲಿ ಅಸಂಶಯಂ ನಿಸ್ಸಂಶಯವಾಗಿ ಅದು ಸೌಂದರ್ಯಾತಿಶಯದಿಂದ ಕೂಡಿತ್ತು ಎಂಬುದು ಈ ಶ್ಲೋಕದಿಂದ ನಮಗೆ ತಿಳಿದು ಬರುವಂತಹ ಅಂಶ. Purport in English: Parvati was the only girl who can ascend to the lap of Shiva. No other girl in the past or in the future will be able to sit on the lap of Lord Shiva. So such is the greatness of Parvati, and she is so beautiful that the next shlokas will throw light on the elegance of her waist region. How thin, how beautiful, how attractive it was. That will be the content of description in the next shloka. एवं संस्कृते सारांशः उपवर्ण्यते. शिवस्य जङ्घाभागम् आरोढुं समर्था योग्या शक्ता नारी यदि काचिद् वर्तते सा पार्वती नान्या. एवं शिवस्य ऊरुभागे उपवेष्टुं योग्यायाः पार्वत्याः कटीभागस्य वर्णनम् अग्रिमे श्लोके क्रियते. श्लोकवन्नೊಮ್ಮೆ ಓದ್ತೇನೆ. एतावतानन्वनुमेय शोभी कांची गुणस्थानम् अनिन्दितायाः आरोपितं यद्गिरिशेन पश्चात् अनन्यनारी कमनीयमङ्कम्. 38ನೇ ಶ್ಲೋಕ.
ಈ ಶ್ಲೋಕದಲ್ಲಿ ಮೊದಲು ಶ್ಲೋಕವನ್ನು ನೋಡೋಣ. ತಸ್ಯಾಃ ಪ್ರವಿಷ್ಟಾ ನತನಾಭಿರಂದ್ರಂ ರರಾಜತನ್ವೀ ನವಲೋಮರಾಜಿಃ ನೀವೀಂ ಅತಿಕ್ರಮ್ಯಸಿತೆ ತರಸ್ಯ ತನ್ಮೇಖಲಾ ಮಧ್ಯಮಣೇಃ ಇವಾರ್ಚಿಃ. ಪದವಿಭಾಗ. ತಸ್ಯಾಹ ಪ್ರವಿಷ್ಟಾ ನತನಾಭಿರಂಧ್ರಂ ರರಾಜ ತನ್ವೀ ನವಲೋಮರಾಜಿಃ ನೀವೀಂ ಅತಿಕ್ರಮ್ಯ ಸಿತೇತರಸ್ಯ ತನ್ಮೇಖಲಾ ಮಧ್ಯಮಣೇಃ ಇವ ಅರ್ಚಿಃ. ಈ ಶ್ಲೋಕದಲ್ಲಿ ಪಾರ್ವತಿಯ ಕಟಿ ಭಾಗದ ವರ್ಣನೆಯನ್ನ ಕವಿ ತೆಗೆದುಕೊಂಡಿದ್ದಾರೆ. ಆಕೆಯ ಸೀರೆಯ ಗಂಟನ್ನ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಅದಕ್ಕೆ ಮುಂಚೆ ಇಲ್ಲಿ ಸಾಮುದ್ರಿಕ ಶಾಸ್ತ್ರದಲ್ಲಿ ಒಂದು ಅಂಶವನ್ನ ಹೇಳಿರುವುದನ್ನ ಕವಿ ಪರೋಕ್ಷವಾಗಿ ಪರಾಮರ್ಶೆ ಮಾಡಿದ್ದಾನೆ. ಸಾಮಾನ್ಯವಾಗಿ ಆಳವಾದಂತಹ ಹೊಕ್ಕಳು ಇದು ಐಶ್ವರ್ಯದ ಮತ್ತು ಸೌಂದರ್ಯದ ಸಂಕೇತ ಎಂಬುದಾಗಿ ಸಾಮುದ್ರಿಕ ಶಾಸ್ತ್ರವು ಹೇಳ್ತದೆ. ಹಾಗೆಯೇ ಅನನ್ಯ ಸಾಧಾರಣವಾದಂತಹ ಅನಿತರ ದರ್ಶನ ಯೋಗ್ಯವಾದಂತಹ ಸೌಂದರ್ಯದ ಗಣಿಯಾದ ಆಕೆಯ ಸುಳಿಯ ನಾಭಿಯನ್ನ ಆವರಿಸಿತ್ತು. ಆಕೆ ಉಡುವಂತಹ ಸೀರೆಯ ಗ್ರಂಥಿ ಅಂದ್ರೆ ಗಂಟು, ಅಂತಹ ಗಂಟು ಆಕೆಯ ನಾಭಿಯನ್ನ ಆವರಿಸಿತ್ತು. ಮತ್ತು ಆ ನಾಭಿಯ ಸುತ್ತಮುತ್ತಲಲ್ಲಿ ನವರೋಮಿ ರಾಜಿ, ವೈಢೂರ್ಯದ ಬೆಳಕಿನ ಕಿರಣಗಳ ಮಾಲೆಯಂತೆ, ಪ್ರಭಾಮಾಲೆಯಂತೆ ಶೋಭಾಯಮಾನವಾಗಿ ಕಾಣ್ತಾ ಇತ್ತು ಎಂಬುದು ಈ ಶ್ಲೋಕದ ಅರ್ಥ. ಒಮ್ಮೆ ಅನ್ವಯದ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ. ನೀವೀಂ ಅತಿಕ್ರಮ್ಯ ನತನಾಭಿರಂಧ್ರಂ ಪ್ರವಿಷ್ಟಾ ತನ್ವೀ ತಸ್ಯಾಹ ನವಲೋಮರಾಜಿಃ ಸಿತೇತರಸ್ಯ ತನ್ಮೇಖಲಾ ಮಧ್ಯಮಣೇಃ ಅರ್ಚಿಃ ಪ್ರಭಾ ಇವ ರರಾಜ. ನೀವೀಂ ಅನ್ನೋದಕ್ಕೆ ಅಮರಕೋಶದಲ್ಲಿ ಸ್ತ್ರೀಕಟಿ ವಸ್ತ್ರ ಬಂಧೇಪಿ ನೀವಿ ಪರಿಪಣೇಪಿ ಚ ಎಂಬ ವಾಕ್ಯ ಇದೆ. ಆದ್ದರಿಂದ ನೀವಿ ಶಬ್ದಕ್ಕೆ ಇಲ್ಲಿ ಸ್ತ್ರೀ ಕಟಿ ವಸ್ತ್ರ ಎಂಬಂತಹ ಅರ್ಥ. ನೀವಿ ಗ್ರಂಥಿಂ ಅತಿಕ್ರಮ್ಯ, ಆ ಬಂಧನವನ್ನ ಮೀರಿ, ಅತಿಕ್ರಮ್ಯ ಲಂಘಯಿತ್ವ, ಅದನ್ನ ಮೀರಿ, ನತನಾಭಿರಂಧ್ರಂ, ಆ ನಾಭಿಚಕ್ರ ಅದರ ಬಳಿ, ಪ್ರವಿಷ್ಟ ಹೊಕ್ಕಳನ್ನು ಹೊಕ್ಕು, ನತಾ ತನ್ವಿ ಕೃಷಾ ತನ್ವಿ ನವಲೋಮರಾಜಿ, ನವಲೋಮರಾಜಿಗೆ ವಿಶೇಷಣ ಇವೆಲ್ಲ. ಆ ಕಟಿ ಭಾಗದ ನಾಭಿಯ ಹತ್ತಿರ ಇರುವಂತಹ ನವಲೋಮರಾಜಿ, ನೂತನ ರೋಮ ಪಂಕ್ತಿ, ಅಲ್ಲಿನ ರೋಮ ಪಂಕ್ತಿಯು ಹೇಗೆ ಕಂಗೊಳಿಸ್ತಾ ಇತ್ತು ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಸಿತೇತರಸ್ಯ ನೀಲವರ್ಣಸ್ಯ ತನ್ಮೇಖಲಾ ಮಧ್ಯಮಣೇಃ,
ಮೇಖಲಾ ಮಧ್ಯಮಣೇಃ ಅರ್ಚಿಃ ರತ್ನಸ್ಯ ಜ್ವಾಲಾ ಇವ ರರಾಜ ಎಂಬುದು ಇಲ್ಲಿ ಆ ನಾಭಿಯ ಹತ್ತಿರ ಇರುವಂತಹ ನೂತನ ರೋಮಪಂಕ್ತಿಯು ವೈಢೂರ್ಯದ ಬೆಳಕಿನ ಕಿರಣಗಳ ಹಾಗೆ, ಕಿರಣದ ಮಾಲೆಯ ಹಾಗೆ ಕಂಗೊಳಿಸ್ತಾ ಇತ್ತು ಅಂತ ವರ್ಣಿಸ್ತಾ ಇದ್ದಾರೆ. Summary can be found like this. In Samudrika Shastram, it is narrated that if the Nabhi is deeper, it adds to the beauty of the girl. Here, the poet, taking note of Samudrika Shastra as a reference, says Parvati's navel was so deep so that it can be very much attractive, and the saree which has the knot around the navel region was adding a lot of elegance to it. In addition to these factors, there was a line of new hairs which were very elegant and very bright around the navel region. So this is the sum and substance of the shloka. पार्वत्याः कटिभागस्य वर्णनावसरे कविः महाकविः कालिदासः सामुद्रिकशास्त्रस्य परामर्शं परोक्षरूपेण करोति. यथा नाभिचक्रम् अथवा नाभिमण्डलं गाढं भवति तथैव शोभा सौन्दर्यं वर्धते इति इमं विषयम् अत्र परामृशति. पार्वत्याः नाभिप्रदेशः गाढः आसीत्. तत्र काचन नूतना रोमपङ्क्तिः आकर्षणीया जाता. एवं सः कटिप्रदेशः आकर्षणीयः आसीत् इति भावार्थः. श्लोकः अन्ते पुनरेकवारं कथयामि. श्लोकं कथयामि. तस्याः प्रविष्टानतनाभिरन्ध्रं राजतन्वी नवलोकराजिः नीवीम् अतिक्रम्य सितेतरस्य तन्मेखला मध्यमणेः इवार्चिः. 39ನೇ ಶ್ಲೋಕ. ಮಧ್ಯೇನ ಸಾ ವೇದಿ ವಿಲಗ್ನ ಮಧ್ಯಾ ಬಲಿತ್ರಯಂ ಚಾರು ಬಭಾರ ಬಾಲಾ ಆರೋಹಣಾರ್ಥಂ ನವಯೌವನೇನ ಕಾಮಸ್ಯ ಸೋಪಾನಮಿವ ಪ್ರಯುಕ್ತಂ. ಪದವಿಭಾಗಃ. ಮಧ್ಯೇನ ಸಾ ವೇದಿ ವಿಲಗ್ನ ಮಧ್ಯಾ ವಲಿತ್ರಯಂ ಚಾರು ಬಭಾರ ಬಾಲಾ ಆರೋಹಣಾರ್ಥಂ ನವ ಯೌವನೇನ ಕಾಮಸ್ಯ ಸೋಪಾನಂ ಇವ ಪ್ರಯುಕ್ತಂ. ಇಲ್ಲೂ ಕೂಡ
ಕಟಿ ಪ್ರದೇಶದ ವರ್ಣನೆಯ ಮುಂದುವರಿಕೆಯನ್ನು ನಾವು ಗಮನಿಸಬಹುದು. ಆಕೆಯ ಕಟಿ ಪ್ರದೇಶದಲ್ಲಿ ಮೂರು ಮೆಟ್ಟಿಲುಗಳಂತೆ ಆಕೆಯ ಕಟಿ ಪ್ರದೇಶದಲ್ಲಿತ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಈ ವಲಿತ್ರಯ ಮೂರು ಫೋಲ್ಡಿಂಗ್ಸ್ ಅಥವಾ ಆ ಬಳುಕುವಿಕೆ ಅಲ್ಲಿ ಇತ್ತು, ಮೂರು ಇತ್ತು ಎಂಬುದು ಇಲ್ಲಿ ಉಲ್ಲೇಖ ಮಾಡುತ್ತಿದ್ದಾನೆ. ಈ ಸಿಂಹಕಟಿಯಾಗಿರುವಂತಹ ಪಾರ್ವತಿಯು ಸೌಂದರ್ಯದ ಗಣಿಯಾಗಿದ್ಲು. ಈ ಕಾರಣದಿಂದ ಇದನ್ನ ಹೇಳ್ತಾ ಕವಿ ಕಾಮದೇವನ ಮೆಟ್ಟಿಲು ಹತ್ತಲಿಕ್ಕೆ ಬೇಕಾಗುವಷ್ಟು ಆಕೆಯ ಕಟಿ ಪ್ರದೇಶದಲ್ಲಿ ಮೆಟ್ಟಿಲಿನಂತೆ ಈ ಮೂರು ಫೋಲ್ಡಿಂಗ್ಸ್ ಅಥವಾ ತ್ರಿವಳಿಗಳು, ಬಲಿತ್ರಯಂ ಅಂತ ಹೇಳಿದ್ದಾರೆ, ಈ ತ್ರಿವಳಿಗಳು ಕಾಣಿಸ್ತಾ ಇತ್ತು, ಸ್ಫುಟವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅನ್ವಯ ಹೀಗಿದೆ: ವೇದಿ ವಿಲಗ್ನ ಮಧ್ಯ ಸಾ ಬಾಲ ಮಧ್ಯೇನ ಚಾರು ವಲಿತ್ರಯಂ ಕಾಮಸ್ಯ ಆರೋಹಣಾರ್ಥಂ ನವಯೌವನೇನ ಪ್ರಯುಕ್ತಂ ಸೋಪಾನಂ ಇವ ಬಭಾರ. ವೇದಿ ವಿಲಗ್ನ ಮಧ್ಯ, ವೇದಿ ಪರಿಷ್ಕೃತಾ ಭೂಮಿ, ವೇದಿವತ್ ಕೃಶಮಧ್ಯ ತನುಮಧ್ಯ ಇತಿ ಯಾವತ್. ಹೇಗೆ ಯಜ್ಞವೇದಿಯಲ್ಲಿ ಮೆಟ್ಟಿಲುಗಳನ್ನ, ಮೂರು ಮೆಟ್ಟಿಲುಗಳನ್ನ ಮಾಡ್ತಾರೋ ಅದೇ ರೀತಿ ಈಕೆಯ ಕಟಿ ಪ್ರದೇಶದಲ್ಲಿಯೂ ಕೂಡ ಮೆಟ್ಟಿಲುಗಳ ಹಾಗೆ ಮೂರು ಫೋಲ್ಡಿಂಗ್ಸ್, ಕನ್ನಡ ಶಬ್ದ ಜ್ಞಾಪಕ ಆಗ್ತಾ ಇಲ್ಲ, ಇತ್ತು ಎಂಬುದು ಕವಿಯ ಆಶಯ. ಬಲಿತ್ರಯ ಇತ್ತು. ವೇದಿ ವಿಲಗ್ನ ಮಧ್ಯ ಸಾ ಬಾಲ ಮಧ್ಯೇನ ಚಾರು ವಲಿತ್ರಯಂ. ಚಾರು, ಚಾರು ನಾಮ ಸುಂದರಂ, ಸುಂದರಂ ಸುಷಮಂ ಚಾರು ಸುಷಮಂ ಸಾಧು ಶೋಭನಂ ಕಾಂತಂ ಮನೋರಮಂ ನೃತ್ಯಂ ಮನೋಜ್ಞಂ ಮಂಜು ಮಂಜುಲಂ. ಚಾರು ಅಂದ್ರೆ ಸುಂದರಂ ಅಂತ ಅರ್ಥ. ಆ ಸುಂದರವಾದಂತಹ ಸುಷಮವಾದಂತಹ ವಲಿತ್ರಯ ಇತ್ತು. ಹೇಗಿತ್ತು? ಕಾಮಸ್ಯ ಆರೋಹಣಾರ್ಥಂ ನವಯೌವನೇನ ಪ್ರಯುಕ್ತಂ ಸೋಪಾನಂ. ಕಾಮದೇವನು ಈ ಮೂರು ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗುವ ಹಾಗೆ ನವಯೌವನದ ಪ್ರತೀಕವೋ ಎಂಬಂತೆ ಈ ಮೂರು ವಲಿ ಫೋಲ್ಡಿಂಗ್ಸ್ ಇತ್ತು ಎಂಬುದು ಈ ಶ್ಲೋಕದ ತಾತ್ಪರ್ಯ. Here around the navel region, Parvati had three foldings which were adding a lot of elegant values to her. Poet explains these three foldings as suitable for Kamadeva to ascend step by step. So such kind of attraction she had around her navel region, and this is being given a simile to Yajnavedi or Yajnavedika, which is having 3 steps. So here the poet is finding
a lot of elegant values around navel region, which amounts to her extraordinary elegance. संस्कृते सारांशः कथ्यते। पार्वत्याः रन्ध्रभागं परितः नाभिभागं परितः नाभिरन्ध्रं परितः त्रयः वलयः वलित्रयम् आसीत्। एतद् वलित्रयं यज्ञवेदिकायां यथा त्रीणि सोपानानि दृश्यन्ते तथैव एतद् वलित्रयम् आसीत्। एतद् वलित्रयं यौवनवेलायां कामदेवस्य आरोहणार्थं सोपानमिव परिदृश्यते स्म। एवं विराजमानं वलित्रयं नाभिरन्ध्रं परितः वर्तते इति श्लोकस्य तात्पर्यार्थः। श्लोकोन्नम्मे उक्तने मध्येन सा वेदि विलग्नमध्या वलित्रयं चारुबभारबाला आरोहणार्थं नवयौवनेन कामस्य सोपानमिव प्रयुक्तम्। ಈಗ ನಮ್ಮ ಸಮಯ ಮುಗಿತಾ ಬಂದಿದೆ, ರೀಜಾಯಿನ್ ಆಗೋಣ. ಇನ್ನೊಂದು ಶ್ಲೋಕ ಇದೆ ಇವತ್ತಿನ ಚರ್ಚಾವಧಿಗೆ. ಪ್ಲೀಸ್ ರೀಜಾಯಿನ್.